ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್, ಅಡ್ವೊಕೇಟ್ ಸ್ಪೀಕಿಂಗ್. ಇವತ್ತಿನ ದಿನ ನಾನು ಇನ್ನೊಂದು ವಿಷಯವಂತ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ ಕುಟುಂಬದ ವಿಭಾಗ ಮತ್ತು ಪ್ರತ್ಯೇಕ ಸ್ವಾಧೀನತ್ವದ ದಾವೆಯ ಒಂದು ಪಕ್ಷಿ ನೋಟ. ಕೌಟುಂಬಿಕ ಆಸ್ತಿಯ ವಿಭಾಗ ಹೇಗಾಗುತ್ತೆ, ಅದು ಹೇಗೆ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೀತದೆ ಎಂಬುದರ ಬಗ್ಗೆ ಸೂಟ್ ಫಾರ್ ಪಾರ್ಟಿಷನ್ ಅಂಡ್ ಸಪರೇಟ್ ಪೊಸೆಷನ್ನಿನ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾವುದೇ ಒಂದು ಜಂಟಿ ಕುಟುಂಬದ ಆಸ್ತಿ ಇರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಸಹೋದರ ಸಹೋದರಿಯರು ಅಥವಾ ಸಹಭಾಗಿತ್ವವನ್ನು ಹೊಂದಿರತಕ್ಕಂಥ ಕುಟುಂಬದ ಸದಸ್ಯರು ಅಂತ ಒಂದು ಆಸ್ತಿಯನ್ನು ಕಾನೂನುಬದ್ಧವಾಗಿ ವಿಭಾಗ ಮಾಡಿಕೊಳ್ಳಲಿಕ್ಕೆ ತಮ್ಮ ತಮ್ಮ ಪಾಲನ್ನು ಕೇಳಿಕೊಳ್ಳತಕ್ಕಂಥದ್ದು, ನ್ಯಾಯಾಲಯದಲ್ಲಿ ದಾವೆ ಹಾಕತಕ್ಕಂಥ ದಾವೆಯನ್ನು ನಾವು ಸೂಟ್ ಫಾರ್ ಪಾರ್ಟಿಷನ್ ಅಂಡ್ ಸಪರೇಟ್ ಪೊಸೆಷನ್ ಅಂತೇಳಿ ಹೇಳ್ತೀವಿ. ವಿಭಾಗ ಮತ್ತು ಪ್ರತ್ಯೇಕತಾ ಸ್ವಾಧೀನತ್ವದ ದಾವೆ ಅಂತೇಳಿ ನಾವು ಕರಿತೀವಿ. ಸಹಜವಾಗಿ ಕುಟುಂಬದೊಳಗಡೆ ಯಾರು ಪಾಲು ಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ, ಅಥವಾ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಇವರುಗಳು ಈ ಒಂದು ದಾವೆಯನ್ನ ತಮ್ಮ ಸಂಬಂಧಪಟ್ಟಂತ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನ್ಯಾಯಾಲಯದಲ್ಲಿ ಹೂಡ್ತಕ್ಕಂಥದ್ದು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ದಾವೆಗೆ ಅರ್ಜಿ ಹಾಕಿಕೊಂಡಾಗ ಅಥವಾ ಪಿಟಿಷನ್ ಅನ್ನ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಪ್ಲೇಂಟ್ ಮತ್ತು ಪ್ಲೀಡಿಂಗ್ಸ್ ಒಳಗಡೆ ವಾದಿಯಾದಂಥವರು ತಮ್ಮ ಕುಟುಂಬದ ಆಸ್ತಿಯ ವಿವರವನ್ನು ಹೇಳಬೇಕಾಗುತ್ತೆ. ಸಹ ಸಹೋದರ ವಾದಿಗಳ ಪ್ರತಿವಾದಿಗಳ ಹೆಸರುಗಳನ್ನು ಹೇಳಬೇಕಾಗುತ್ತೆ ಮತ್ತು ತನಗೆ ಬೇಕಾದಂಥ ಆಸ್ತಿಯ ಪಾಲನ್ನು ಅಲ್ಲಿ ಕೇಳ್ಕೋಬೇಕು. ಯಾಕೆ ಆಸ್ತಿ ಹಂಚಿಕೆ ಆಗ್ತಿಲ್ಲ, ಹಂಚಿಕೆ ಮಾಡಲು ಏನು ಅಡ್ಡಿ ಇದೆ ಮತ್ತು ಕಾರಣ ಏನಿದೆ ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ಪ್ಲೇಂಟ್ ಅಂಡ್ ಪ್ಲೀಡಿಂಗ್ಸ್ನಲ್ಲಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇನ್ನು ಇಂಥ ಒಂದು ಪ್ರತ್ಯೇಕ ವಿಭಾಗ ದಾವೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ತಾವು ಹಾಕಿರ್ತಕ್ಕಂಥ ಆಸ್ತಿಯ ಮೌಲ್ಯದ ಮೇಲೆ ಕೋರ್ಟ್ ಫೀಯನ್ನು ನಿರ್ಧಾರ ಮಾಡಲಾಗ್ತದೆ. ಸೊ ಈ ರೀತಿ ಕೋರ್ಟ್ ಫೀಯನ್ನು ಕಟ್ಟಿದ ನಂತರ ಪ್ರತಿವಾದಿಗಳಿಗೆ ಮಾನ್ಯ ನ್ಯಾಯಾಲಯ ತನ್ನದೇ ಆಗಿರ್ತಕ್ಕಂಥ ಕೋರ್ಟ್ ನೋಟಿಸ್ಗಳನ್ನ ಅಥವಾ ಸಮನ್ಸ್ಗಳನ್ನ ಕಳಿಸಿಕೊಡ್ತದೆ. ಈ ರೀತಿ ಸಮನ್ಸ್ ಬಂದಂತ ಸಂದರ್ಭದಲ್ಲಿ ಪ್ರತಿವಾದಿಗಳಂತೇನಿರ್ತಾರೆ, ಅವರುಗಳು ತಮ್ಮದೇ ಆದಂತ ಲಿಖಿತ ಹೇಳಿಕೆಯನ್ನ ಆಕ್ಷೇಪಣೆ ಮೂಲಕ ಸಲ್ಲಿಸಬೇಕಾಗುತ್ತೆ. ಆ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲಿಕ್ಕೆ ಸಮನ್ಸ್ ಬಂದು 30 ದಿನದೊಳಗೆ ಸಲ್ಲಿಸಬೇಕು. ಇನ್ನು ಅಂತಂದ್ರೆ 60 ದಿನ ಅಥವಾ 90 ದಿನ ಅಥವಾ 120 ದಿನದಲ್ಲಿ ವಕಾಲತ್ತನ್ನು ಹಾಕಿದ ನಂತರ ಅವರ ವಕೀಲರ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟು ಕಾಲಾವಕಾಶವನ್ನ ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತದೆ ಪ್ರತಿವಾದಿಗಳಿಗೆ. ಇಂಥ ಒಂದು ರಿಟರ್ನ್ ಸ್ಟೇಟ್ಮೆಂಟ್ WS ಅನ್ನು ಫೈಲ್ ಮಾಡುವಂತ ಸಂದರ್ಭದಲ್ಲಿ ಅದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಸ್ವಯಾರ್ಜಿತ ಆಸ್ತಿ ಇರ್ಬೋದು, ಅಥವಾ ಆಸ್ತಿ ಒಳಗಡೆ ಉಯಿಲು ಬರೆದಿರ್ಬೋದು, ಅಥವಾ ಆಸ್ತಿ ಮಾರಾಟ ಆಗಿರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಆಗಿಲ್ಲ ಎಂಬತಕ್ಕಂಥ ಕಾರಣ ಇರ್ಬೋದು. ಹಲವಾರು ಕಾರಣಗಳನ್ನು ಕೊಟ್ಟು ಲಿಖಿತ ಹೇಳಿಕೆಯನ್ನ ಆಕ್ಷೇಪಣೆ ಮೂಲಕ ಸಲ್ಲಿಸಬೇಕಾಗುತ್ತೆ. ಸೊ ಈ ರೀತಿ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವುದರ ಜೊತೆಗೆ ವಾದಿ ಮತ್ತು ಪ್ರತಿವಾದಿಗಳು ತಮ್ಮ ಆಸ್ತಿಯ ವಿಭಾಗದ ಪಾಲಿಗೆ ಪಾಲು ಕೇಳುವಂತ ಸಂದರ್ಭದೊಳಗಡೆ ಈ ಒಂದು ದಾವೆಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ, ಪುರಾವೆಗಳನ್ನು ಕೊಡಬೇಕಾಗುತ್ತೆ. ಅಂತ ಒಂದು ದಾಖಲಾತಿಗಳ ಪುರಾವೆ ಅಂತಂದ್ರೆ ಅದು ಮುಟೇಷನ್ ಇರ್ಬೋದು, ಪಾಣಿ ಇರ್ಬೋದು, ಸರ್ವೆ ಸ್ಕೆಚ್ ಇರ್ಬೋದು, ಅಥವಾ ಕುಟುಂಬದಲ್ಲಿ ಆಸ್ತಿ ಮಾರಾಟ ಮಾಡಿದ್ರೆ ಮಾರಾಟ ಪತ್ರ ಇರ್ಬೋದು, ಉಯಿಲು ಇರ್ಬೋದು, ಮತ್ತು ಇಡೀ ಒಂದು ಆಸ್ತಿಯ ಚೆಕ್ ಬಂದಿಯನ್ನು ಕೊಡಬೇಕಾಗುತ್ತೆ. ಅಂತಿಮವಾಗಿ ಅತಿ ಪ್ರಮುಖವಾದಂಥ ಅಂಶ ಅಂತಂದ್ರೆ ಇಡೀ ಒಂದು ಕುಟುಂಬದ ವಂಶಾವಳಿಯನ್ನ ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಿ, ಜಿನಾಲಜಿ ಅಂತೇಳಿ ಕರ್ತೀವಿ. ಇದನ್ನು ನಾವು ಸ್ಪಷ್ಟವಾಗಿ ಈ ಎಲ್ಲ ದಾಖಲೆಗಳನ್ನ ಎನ್ಕಂಬ್ರೆನ್ಸಸ್ ಸರ್ಟಿಫಿಕೇಟ್ ಇರ್ಬೋದು, ಋಣಭಾರ ಪತ್ರ ಇರ್ಬೋದು, ಇವೆಲ್ಲವುಗಳನ್ನ ದಾಖಲೆಗಳ ಪುರಾವೆಗಳನ್ನ ನಾವು ಸಲ್ಲಿಸಬೇಕಾಗುತ್ತೆ ನ್ಯಾಯಾಲಯಕ್ಕೆ. ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡ ನಂತರ ಮಾನ್ಯ ನ್ಯಾಯಾಲಯ ವಿಚಾರಣೆಯನ್ನು ಪ್ರಾರಂಭ ಮಾಡ್ತದೆ. ಅದರಲ್ಲಿ ವಾದಿಯ ಮುಖ್ಯ ವಿಚಾರಣೆ ಪ್ರಾರಂಭ ಆಗುತ್ತೆ ಮೊಟ್ಟ ಮೊದಲನೇದಾಗಿ. ನಂತರ ವಾದಿಯ ಮುಖ್ಯ ವಿಚಾರಣೆ ಪ್ರಾರಂಭವಾದ ನಂತರ ಸಾಕ್ಷಿಗಳ ವಿಚಾರಣೆ ಪ್ರಾರಂಭ ಆಗ್ತದೆ. ವಾದಿ ಮತ್ತು ಪ್ರತಿವಾದಿಗಳು ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಪುರಾವೆಗಳನ್ನ ಮಾನ್ಯ ನ್ಯಾಯಾಲಯ ರೆಕಾರ್ಡಿಂಗ್ ಮಾಡಿಕೊಳ್ತದೆ. ಸೊ ಇದೆಲ್ಲ ಸಾಕ್ಷಿಗಳು ನಡೆದ ನಂತರ, ಎಲ್ಲ ದಾಖಲೆಗಳ ರೆಕಾರ್ಡ್ ಆದ ನಂತರ ದಾವೆಯಲ್ಲಿ ಇರ್ತಕ್ಕಂಥ ವಾದಿ ಮತ್ತು ಪ್ರತಿವಾದಿಗಳ ವಕೀಲರುಗಳ ವಾದ ಮಂಡನೆ ಪ್ರಾರಂಭ ಆಗ್ತದೆ. ಸೊ ಆ ಒಂದು ದಾವೆ ಒಳಗಡೆ ಬಂದಿರತಕ್ಕಂಥ ಇಶ್ಯೂಸ್ ಅಂತ ಏನಿದೆ, ಸಮಸ್ಯೆಗಳಂತ ಇದ್ದಾವೆ, ಆ ಇಶ್ಯೂಸ್ಗಳ ಮೇಲೆ ವಾದಿ ಮತ್ತು ಪ್ರತಿವಾದಿ ವಕೀಲರುಗಳು ವಾದ ಮಂಡನೆಯನ್ನ ಮಾಡ್ತಾರೆ, ಸವಿಸ್ತಾರವಾದಂಥ ವಾದ ಮಂಡನೆಯನ್ನು ಮಾಡ್ತಾರೆ.
ನಂತರದಲ್ಲಿ ವಾದ ಮಂಡನೆಯ ನಂತರದಲ್ಲಿ ಮಾನ್ಯ ನ್ಯಾಯಾಲಯ ಅಥವಾ ನ್ಯಾಯಾಧೀಶರುಗಳು ಆಸ್ತಿ ವಿಭಾಗದ ಒಂದು ಯಾರಿಗೆ ಎಷ್ಟೆಷ್ಟು ಪಾಲು ಶೇರ್ಸ್ ಅಂತೇಳಿ ಹೇಳ್ತೀವಿ, ಅದು 1/3 ಇರ್ಬೋದು, 1/4 ಇರ್ಬೋದು, 1/5 ಇರ್ಬೋದು, 1/6 ಇರ್ಬೋದು, ಕುಟುಂಬದ ಸದಸ್ಯರುಗಳ ಮೇಲೆ ಆ ಒಂದು ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಅಂತೇಳಿ ಬರ್ತದೆ, ಈ ರೀತಿಯಾದಂಥ ಜಡ್ಜ್ಮೆಂಟ್ ಮತ್ತು ಡಿಗ್ರಿಯನ್ನು ಹೇಳ್ತದೆ. ಸೊ ಈ ರೀತಿ ವಿಭಾಗ ದಾವೆಯನ್ನ ಡಿಗ್ರಿಯನ್ನ ಹೇಳಿದ ತಕ್ಷಣ ಇದನ್ನ ಪ್ರಾಥಮಿಕ ಡಿಗ್ರಿ, ಪ್ರಿಲಿಮಿನರಿ ಡಿಗ್ರಿ ಅಂತೇಳಿ ಕರಿತೀವಿ. ಇಂಥ ಒಂದು ಪ್ರಿಲಿಮಿನರಿ ಡಿಗ್ರಿ ಎಂಬತಕ್ಕಂಥದ್ದು ಕುಟುಂಬದ ಸದಸ್ಯರಲ್ಲಿ ಸಹಭಾಗಿತ್ವದಲ್ಲಿ ಹೊಂದಿರತಕ್ಕಂಥ ಸದಸ್ಯರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತೇಳಿ ನಿರ್ಣಯ ಆಗಿರ್ತದೆ. ಆದ್ರೆ ಇದು ಅಂತಿಮವಾದಂತ ಬೌದ್ಧಿಕ ವಿಭಾಗ ಆಗಿರೋದಿಲ್ಲ. ಬೌದ್ಧಿಕವಾಗಿ ಆಸ್ತಿ ಹಂಚಿಕೆ ಆಗಿರೋದಿಲ್ಲ. ಕೇವಲ ಕೌಟುಂಬಿಕ ಆಸ್ತಿ ವಿಭಾಗದ ಸದಸ್ಯರುಗಳ ಹಕ್ಕುಗಳನ್ನು ಮಾತ್ರ ನಿರ್ಧರಿಸಿರ್ತದೆ. ಎಷ್ಟೆಷ್ಟು ಪಾಲು ಯಾರ್ಯಾರಿಗೆ ಎಷ್ಟೆಷ್ಟು ಹಕ್ಕಿದೆ ಎಂಬತಕ್ಕಂಥ ನಿರ್ಧಾರವನ್ನು ಮಾತ್ರ ನ್ಯಾಯಾಲಯ ಮಾಡಿರ್ತದೆ. ಸೊ ಇಂಥ ಒಂದು ಪ್ರಾಥಮಿಕ ಡಿಗ್ರಿ ಮುಗಿದ ನಂತರ ಫೈನಲ್ ಡಿಗ್ರಿ ಪಿಟಿಷನ್ ಅಂತ ಹೇಳ್ತೀವಿ, FDP ಯನ್ನು ಹಾಕೊಳ್ಬೇಕಾಗುತ್ತೆ. ಆದ್ರೆ ಇಂಥ ಒಂದು FDP ಹಾಕೊಳ್ಳುವಂತ ಸಂದರ್ಭದಲ್ಲಿ ಅದು ವಾದಿಯಾದ್ರೂ ಫೈಲ್ ಮಾಡ್ಬೋದು, ಪ್ರತಿವಾದಿಗಳಾಗಿ FDP ಯನ್ನು ಫೈಲ್ ಮಾಡ್ಬೋದು. ಇಷ್ಟು ದಿನ FDP ಯನ್ನ ಪಕ್ಷಕಾರರು ಹಾಕೋಬೇಕಂತೇಳಿತ್ತು. ಆದರೆ 1908 CPCಗೆ ತಿದ್ದುಪಡಿ ತಂದ್ಬಿಟ್ಟು ಈ ಒಂದು ತಿದ್ದುಪಡಿಯ ಪ್ರಕಾರ CPC ಆರ್ಡರ್ 20 ರೂಲ್ 18 ಪ್ರಕಾರ ಪ್ರಾಥಮಿಕ ನಿರ್ಣಯ ಮಾಡಿದಂತ ಟ್ರಯಲ್ ಕೋರ್ಟ್ ಅಂತ ಏನಿರ್ತದೆ, ಆ ಒಂದು ಟ್ರಯಲ್ ಕೋರ್ಟೆ ಸ್ವಇಚ್ಛೆಯಿಂದ FDP ಅರ್ಜಿಯನ್ನು ತೆಗೆದುಕೊಂಡ್ಬಿಟ್ಟು ತಾವೇ ಆ ಒಂದು FDP ಪ್ರೊಸೀಡಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡಬೇಕು. ಆ FDP ಪ್ರೊಸೀಡಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡಿ CPC 54 ಪ್ರಕಾರ ಆಯುಕ್ತರನ್ನು ನೇಮಿಸಬೇಕಾಗುತ್ತೆ, ಕೋರ್ಟ್ ಕಮಿಷನರನ್ನು ನೇಮಿಸಬೇಕಾಗುತ್ತೆ. ಆ ಕೋರ್ಟ್ ಕಮಿಷನರನ್ನು ನೇಮಿಸಿಬಿಟ್ಟು ಇಡೀ ಒಂದು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಬಂದಿದೆ ಎಂಬತಕ್ಕಂಥ ಆಸ್ತಿಯನ್ನ ಸರ್ವೆ ಮಾಡಿಸ್ಬೇಕಾಗುತ್ತೆ. ಆ ಒಂದು ಕಮಿಷನರ್ ಮೂಲಕ ಸರ್ವೆಯನ್ನ ಮಾಡಿಸಲಾಗುತ್ತೆ. ಇಂಥ ಒಂದು ಕಮಿಷನರ್ ಮೂಲಕ ಸರ್ವೆ ಮಾಡಿಸ್ಬಿಟ್ಟು ಆ ಕಮಿಷನರು ಏನು ಸರ್ವೆ ವರದಿಯನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಆ ವರದಿಯನ್ನ ವಾದಿ ವಕೀಲರು ಮತ್ತು ಪ್ರತಿವಾದಿ ವಕೀಲರು ಎರಡೂ ಪಕ್ಷಕಾರರು ಮತ್ತು ನ್ಯಾಯಾಲಯ ಒಪ್ಪಿಗೆ ಆದ ನಂತರ ಇಂಥ ಒಂದು ಕೌಟುಂಬಿಕ ಆಸ್ತಿ ವಿಭಾಗ ದಾವೆ ಒಳಗಡೆ ನ್ಯಾಯಾಲಯ, ಮಾನ್ಯ ನ್ಯಾಯಾಲಯ ಅಥವಾ ನ್ಯಾಯಾಧೀಶರುಗಳು ಅಂತಿಮ ತೀರ್ಪು ಮತ್ತು ಡಿಗ್ರಿಯನ್ನು ಕೊಡ್ತಾರೆ, FDP ಯನ್ನ ಮಾಡ್ತಾರೆ. ಸೊ ಇಂಥ ಒಂದು FDP ಆದ ನಂತರ ಇದು ಅಂತಿಮವಾದಂತ ತೀರ್ಪು, ಜಡ್ಜ್ಮೆಂಟ್ ಆದ ನಂತರ ಅಲ್ಲಿ ಯಾವುದೇ ವಾದಂತ ಒಂದು ತಕರಾರು ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಇಬ್ಬರಿಗೂ ನ್ಯಾಯಾಲಯ ಹೇಳಿರ್ತಕ್ಕಂಥ ನ್ಯಾಯ ಒಪ್ಪಿಗೆ ಆಗಿದೆ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಆ ಒಂದು ಮಾನ್ಯ ನ್ಯಾಯಾಲಯದ FDP ಜಡ್ಜ್ಮೆಂಟ್ ಮತ್ತು ಡಿಗ್ರಿಯನ್ನು ತೆಗೆದುಕೊಂಡ್ಬಿಟ್ಟು, ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡ್ಬಿಟ್ಟು ಪ್ರತಿಯೊಂದು ಕುಟುಂಬದ ಸದಸ್ಯರು ತಮಗೆ ಬಂದಂತ ಪಾಲಿನ ಒಂದು ನೋಂದಣಿ ಶುಲ್ಕವನ್ನ ಮಾನ್ಯ ನ್ಯಾಯಾಲಯದಲ್ಲಿ ಕೊಟ್ಟು ಸಂಬಂಧಪಟ್ಟಂತ ತಾಲೂಕು ಕಚೇರಿ ಒಳಗಡೆ ಆ ಒಂದು ಸರ್ಟಿಫೈಡ್ ಕಾಪಿ ಮೂಲಕ ಒಯ್ದು ತಾಲೂಕು ಕಚೇರಿಗೆ ಕೊಟ್ಟಾಗ ಆ ತಾಲೂಕು ಕಚೇರಿ ಒಳಗಡೆ ಸಂಬಂಧಪಟ್ಟಂತ ತಹಸೀಲ್ದಾರರು ಮತ್ತು ರೆವಿನ್ಯೂ ಆಫೀಸರ್ಸು ಮತ್ತು ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ತಮ್ಮ ಪಾಲಿನ ಆಸ್ತಿಯನ್ನ ಮುಟೇಷನ್ನು, RTC ಮತ್ತು ಪೋಡಿಯನ್ನು ಮಾಡಿಸ್ಕೋಬಹುದು. ಒಂದು ವೇಳೆ ಫೈನಲ್ ಡಿಗ್ರಿ ಪಿಟಿಷನ್ ಜಡ್ಜ್ಮೆಂಟ್ ಮತ್ತು ಡಿಗ್ರಿಗೆ ಏನಾದರೂ ಅಥವಾ ಪ್ರಿಲಿಮಿನರಿ ಡಿಗ್ರಿಗೆ ಇರ್ಬೋದು ಅಥವಾ ಫೈನಲ್ ಡಿಗ್ರಿ ಪಿಟಿಷನ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇದೆ, ತಕರಾರು ಇದೆ, ಅಥವಾ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ನ್ಯಾಯ ನನಗೆ ಸರಿ ಇಲ್ಲ, ಅನ್ಯಾಯ ಆಗಿದೆ ಅಂತೇಳಿ ಕಂಡು ಬಂದಂಥ ಸಂದರ್ಭದಲ್ಲಿ ಅಂಥ ಒಂದು FDPಯನ್ನು ಕೂಡ ಸಂಬಂಧಪಟ್ಟಂಥ ಜಿಲ್ಲಾ ನ್ಯಾಯಾಲಯಕ್ಕೆ ಅಪೀಲ್ ಮಾಡ್ಕೋಬಹುದು ಅಥವಾ ಹೈಕೋರ್ಟಿಗೆ ಕೂಡ ಅಪೀಲ್ ಹೋಗ್ಬೋದು. ಆ ಒಂದು ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟಿನಲ್ಲಿ ವಾಸ್ತವವಾಗಿ ದಾವೆಯಲ್ಲಿ ಏನು ಸತ್ಯಾಂಶ ಮತ್ತು ಕಾನೂನು ಗಂಭೀರವಾದಂಥ ಸತ್ಯಾಂಶವನ್ನು ತೋರಿಸಿಲ್ಲ ಅಥವಾ ಕಾನೂನಿನ ಬಗ್ಗೆ ತೊಡಕು ಇದೆ ಎಂಬತಕ್ಕಂಥದ್ದನ್ನು ಇದ್ದಾಗ ಮಾತ್ರ ಮಾನ್ಯ ಹೈಕೋರ್ಟು ಈ ಒಂದು ಕೇಸನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ಳತಕ್ಕಂಥದ್ದು. ಆ ಒಂದು ಕೇಸನ್ನು ಸಲ್ಲಿಸಲಿಕ್ಕೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ 30 ದಿನದಿಂದ 90 ದಿನ ಕಾಲಾವಕಾಶ ಇರ್ತದೆ. ಹೈಕೋರ್ಟಿಗೆ ಹೋಗ್ಲಿಕ್ಕೂ ಕೂಡ 90 ದಿನ, FDP ಮೇಲೆ ಡಿಗ್ರಿ ಆದಾಗ 90 ದಿನ ಕಾಲಾವಕಾಶ ಇರ್ತದೆ ಲಿಮಿಟೇಷನ್ ಆಕ್ಟ್ ಪ್ರಕಾರ. ಸೊ ಈ ರೀತಿ ಹೈಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಾನೂನಿನ ಮತ್ತು ಸತ್ಯಾಂಶವನ್ನ ಅಷ್ಟೇ ಗಂಭೀರವಾಗಿ ಪರಿಗಣಿಸ್ತದೆ ಹೈಕೋರ್ಟ್. ಅದ್ರ ಬಗ್ಗೆ ಅಷ್ಟೇ ವಿಚಾರಣೆ ಮಾಡ್ತದೆ. ವಿಚಾರಣೆ ಮಾಡಿ ಡಿಗ್ರಿಯನ್ನು ಹೇಳ್ತದೆ. ಅದು RFA ಇರ್ಬೋದು ಅಥವಾ RSA ಇರ್ಬೋದು. ಸೊ ಈ ರೀತಿಯಾದಂಥ ಹೈಕೋರ್ಟಿನ ಜಡ್ಜ್ಮೆಂಟ್ ಮತ್ತು ಡಿಗ್ರಿಯನ್ನ ನಾವು ಪಡೆದುಕೊಂಡ ಸಂದರ್ಭದಲ್ಲಿ ಅಲ್ಲೂ ಕೂಡ ನಮಗೆ ನ್ಯಾಯದ ಒಂದು ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕಂಡು ಬಂದಾಗ ಲಾಸ್ಟ್ ರಿಸಲ್ಟ್ ಆಗಿ ಯಾವುದೇ ಒಂದು ಕೌಟುಂಬಿಕ ಆಸ್ತಿ ವಿಭಾಗ ಮತ್ತು ಸ್ವಾಧೀನತ್ವದ
ದಾವೆಯನ್ನು ನಾವು ಅಂತಿಮವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಸಂವಿಧಾನಾತ್ಮಕವಾದಂಥ ಕಲಂ 136 ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಇಂಥ ಒಂದು ವಿಭಾಗದ ದಾವೆಯನ್ನು, ಕೌಟುಂಬಿಕ ವಿಭಾಗದ ದಾವೆಯನ್ನು ಹಾಕ್ಬೋದಾಗಿದೆ. ಸೊ ಆದರೆ ಸರ್ವೋಚ್ಚ ನ್ಯಾಯಾಲಯದೊಳಗಡೆ ಈ ಒಂದು ಸೂಟ್ ಫಾರ್ ಪಾರ್ಟಿಷನ್ ಸಪರೇಟ್ ಪೊಸೆಷನ್ ಡಿಗ್ರಿಯನ್ನು ನಾವು ಚಾಲೆಂಜ್ ಮಾಡಿದಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕಾನೂನಿನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಇರ್ಬೋದು, ಅಥವಾ ಕಾಂಟ್ರರಿ ಇನ್ಕನ್ಸಿಸ್ಟೆಂಟ್ ವಿತ್ ದ ಕಾನೂನಿನ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಕಾನೂನಿನಲ್ಲಿ ಏನಾದರೂ ತೊಡಕು ಉಂಟಾಗಿದೆ, ಕಾನೂನಿನ ದೋಷ ಇದೆ ಅಂತೇಳಿ ಕಂಡು ಬಂದಾಗ ಮಾತ್ರ ಅಂಥ ಒಂದು ಕಾನೂನಾತ್ಮಕವಾದಂಥ ಗಂಭೀರವಾದಂಥ ತೊಡಕನ್ನು ನಿವಾರಣೆ ಮಾಡಲಿಕ್ಕೆ ಮಾತ್ರ ಕೇಸನ್ನು, ದಾವೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸ್ವೀಕರಿಸಲಾಗ್ತದೆ. ಇಲ್ಲ ಅಂತಂದರೆ ಕೇಸ್ ಇಸ್ ನಾಟ್ ಮೇಂಟೈನೇಬಲ್ ಅಂತ ಹೇಳ್ಬಿಟ್ಟು ಕೇಸು ಡಿಸ್ಪೋಸ್ ಅಥವಾ ಡಿಸ್ಮಿಸ್ ಆಗತಕ್ಕಂಥ ಚಾನ್ಸಸ್ ಇಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಒಂದು ಕುಟುಂಬದ ಆಸ್ತಿ ಯಾವುದೇ ಒಬ್ಬ ಸಹಭಾಗಿತ್ವದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಸಹೋದರರು ಕೇಳಿದಂಥ ಸಂದರ್ಭದೊಳಗಡೆ ತಮ್ಮದೇ ಆದಂಥ ಪ್ರತ್ಯೇಕತವಾದಂಥ ಸ್ವಾಧೀನತ್ವದ ಹಕ್ಕನ್ನು, ಪಾಲನ್ನು ಪಡ್ಕೋಬೇಕಂತಂದರೆ ಈ ಎಲ್ಲ ಪ್ರಕ್ರಿಯೆಗಳು ಮಾನ್ಯ ನ್ಯಾಯಾಲಯದಲ್ಲಿ ನಡೀಬೇಕಾಗುತ್ತೆ. ಸೊ ಇಂಥ ಒಂದು ಡಿಗ್ರಿ ಆಗಿ ಪ್ರಿಲಿಮಿನರಿ ಡಿಗ್ರಿ ಆಗುತ್ತೆ ಅಥವಾ FDP ಡಿಗ್ರಿ ಆದಾಗಲೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರತಿಯೊಂದು ಕುಟುಂಬದ ಸದಸ್ಯನಿಗೂ ಸಹ ಇಂಥ ಒಂದು ದಾವೆ ಒಳಗಡೆ ಕನಿಷ್ಠ 3 ವರ್ಷ ಕಾಲಮಿತಿ ಕಾಯ್ದೆ ಇರ್ತದೆ, ಅದನ್ನು ಅಪೀಲ್ ಹೋಗಲಿಕ್ಕೆ ಅಥವಾ ಮೇಲ್ಮನವಿ ಸಲ್ಲಿಸಲಿಕ್ಕೆ. ಮತ್ತು ಇಂಥ ಒಂದು ಡಿಗ್ರಿ ಬಗ್ಗೆ ಮತ್ತೆ ನೀವೇನಾದರೂ ಮುಂದೆ ಪ್ರಶ್ನೆ ಮಾಡಬೇಕಂತಂದರೆ 12 ವರ್ಷಗಳ ಕಾಲವರೆಗೂ ಕಾಲಮಿತಿ ಇರ್ತದೆ. 12 ವರ್ಷದೊಳಗಡೆ ಮತ್ತೆ ನೀವು ಯಾವುದೇ ಹೈಯರ್ ಕೋರ್ಟಿಗೆ ಅಪೀಲ್ ಮೇಲ್ಮನವಿಯನ್ನು ಹೋಗ್ಬೋದು. ಆದರೆ ಒಂದು ವೇಳೆ ಯಾವುದೇ ಒಬ್ಬ ಕುಟುಂಬ ಸದಸ್ಯರನ್ನು, ಅದು ಅಕ್ಕ ತಂಗಿರಿರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಹೊರಗೆ ಇಟ್ಟುಬಿಟ್ಟು ನಾವೇನಾದರೂ ಕೇಸನ್ನು ಹಾಕಿದಂಥ ಸಂದರ್ಭದಲ್ಲಿ, ದಾವೆಯನ್ನು ಹೂಡಿದಂಥ ಸಂದರ್ಭದಲ್ಲಿ ಅಂಥ ಒಂದು ದಾವೆ ಮೇಂಟೈನೇಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದಾವೆ ಡಿಸ್ಮಿಸ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಹೀಗಾಗಿ ಇಂಥ ಒಂದು ಕುಟುಂಬದ ಆಸ್ತಿಯ ವಿಭಾಗ, ಹಂಚಿಕೆ ಮತ್ತು ಪ್ರತ್ಯೇಕ ಸ್ವಾಧೀನತ್ವದ ದಾವೆ, ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಮಾನ್ಯ ನ್ಯಾಯಾಲಯದಲ್ಲಿ ನಡೆಯತಕ್ಕಂಥದ್ದು ಪಕ್ಷಕಾರರು ಮತ್ತು ನಿಮಗೆ ಎಲ್ಲರಿಗೂ ಸಾರ್ವಜನಿಕ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.